ಮೋಸ ಮಾಡಿದ್ಕೊಂಡ್ರು ಫ್ರೆಂಡ್ಸ್. ನನ್ ಪಾನಿನ ಎತ್ಕೊಂಡ್ ತಿನ್ಕತ. 12 ನಂದು 7 ಈ ಮಹಾನ್ ಮಾಡು 6. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಸಂಜೆ. ಸೊ ಇವತ್ತು ಆಲ್ರೆಡಿ ಲೇಟ್ ಆಗಿತ್ತು ಬೆಳಿಗ್ಗೆ ಎದ್ದಿದ್ದು. ಸೊ ಅಮ್ಮ ಮಮ್ಮಿ ಮನೆ ಮುಂದ್ಗಡೆ ಕ್ಲೀನ್ ಮಾಡ್ತಾಯಿದ್ದೆ, ಅಮ್ಮ ಕೂತಿದ್ದಾರೆ. ಆಲ್ರೆಡಿ ಇವತ್ತು ನಾನು ಎದ್ದೇಳೋ ಅಷ್ಟರಲ್ಲೇ ಎಲ್ಲ ಕೆಲಸನ ಮುಗಿಸ್ಬಿಟ್ಟಿದ್ರು, ಲೇಟಾಗಿದ್ದೆ. ಹಾಯ್ ಮಾಡಿ ನೋಡು. ನಮ್ಮ ಅತ್ತಿಗೆಗೆ ತಿಂಡಿ ಮಾಡ್ತಿದ್ದಾರೆ. ತಿಂಡಿ ದೋಸೆಗೆ ಆಲೂಗಡ್ಡೆ ಪಲ್ಯ. ಸೊ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ತಿದ್ದಾರೆ. ಹಾಯ್ ಮಾಡಿ, ಅಟ್ಲೀಸ್ಟ್ ಒಂದು ಹಾಯ್ ಆದರೂ ಹೇಳಿ. ಆಲ್ರೆಡಿ ಬಿಸಿಲು ನೆತ್ತಿಗೆ ಬಂದೈತೆ, ಇವನು ಮಾತ್ರ ರೊಕ್ಕಿಸ್ಕೊಂಡ್ಬಿದ್ದವನೆ. ಅಲ್ಲಿ ಎಂತಿ ಹೋಗು, ಕೆಲಸ ಮಾಡ್ತಾವಲ್ಲ, ಹೆಲ್ಪ್ ಮಾಡು. ನೋಡಿ ಫ್ರೆಂಡ್ಸ್, ಇಷ್ಟೊತ್ತಾದರೂ ಬಿದ್ದಾನೆ. ಇನ್ನೊಬ್ರನ್ನ ತೋರಿಸ್ತೀನಿ ತಡ್ರಿ. 3 ಸತಿ ಎದಳಿಸ್ಬಿಟ್ಟು ಹೋದೆ ಈಗ, ಆದರೂ ಎದಳಿಲ್ಲ ಇವರು. ರೀ ನೋಡಿ ಗಾಯ್ಸ್, ಎದ್ದೇಳ್ತಾನೆ ಇಲ್ಲ ಯಾರು. ನಾನು ಮಾತ್ರ ಇಷ್ಟು ಬೇಗ ಇದ್ದೆ. ನಮ್ಮ ಪಪ್ಪನೂ ಬಂತು. ಅಯ್ಯೋ ಇವ್ದು ಲೈಟ್ ಆಫ್ ಮಾಡಿಬಿಟ್ಟು. ಎಲ್ಲಿಗೋಗಿದೆ ಇಷ್ಟೊತ್ತಿಗೆ? ಹೊಲ್ಕೋಗಿದೆ, ಮಮ್ಮಳಪುರಕ್ಕೆ ಹೋಗಿದೆ. ಏ ಏನದು ಐಸ್ ಆಗ್ಬಿಡುತ್ತಾ? ಐಸ್ ಕ್ರೀಮ್, ಐಸು ಅದು ನಂಗೆ ಗೊತ್ತಿಲ್ಲ ಏನಂತ. ಯಾರೋ ಬಾಟ್ಲ್ ಮುಡ್ಬಿಟ್ರು. ಈಚೆ ತಗೊಂಡ್ಬಿಡ್ಬಿಡು, ಕರ್ಗೋಗ್ಲಿ, ಬಾಟ್ಲರು ಇರಲಿ. ಹಾಯ್ ಮಾಡಪ್ಪ. ಎಲ್ಲಿಗೆ ಹೋಗಿದೆ ಇಷ್ಟೊತ್ತಿಗೆ? ಮಮ್ಮಲಾಪುರಕ್ಕೆ ಹೋಗಿದೆ. ಹಾಲು ಹಾಗೆ ಮೊಸರು ಬೇಕಾಗಿದ್ದು ತಗೊಂಡು ಬಂದಿದ್ದೀನಿ. ಬಾಯ್ ಬಾಯ್. ನೋಡಿ ನಮ್ಮ ಅತ್ತಿಗೆ ಮಾತ್ರ ಹಚ್ಕೊಳ್ಳೋದು, ನಮ್ಮ ಪಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟೈತೆ. ಕಣ್ಬಿಟ್ಟಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ನಾನು ಹಾಲು ಕುಡಿಯೋಣಂತ ಹಾಲು ಇಟ್ಕೊಂಡಿದ್ದೆ. ನಮ್ಮ ಮಮ್ಮಿನೂ ಟೀ ಕುಡಿಯಲ್ಲ, ಸೊ ಅವರು ಹಾಲು ಕೇಳಿದ್ರು. ಸೊ ಅವ್ರಿಗೆ ಹಾಲು ಕೊಟ್ಬಿಟ್ಟು ನಮ್ಮ ಯಜಮಾನ್ರಿಗೆ ಟೀ, ನಾನು ಹಾಲು ಎರಡನ್ನೂ ಇಟ್ಕೊತಾ ಇದ್ದಿಲ್ಲ. ನಮ್ಮ ಮಮ್ಮಿಗೆ ಹಾಲು ಕೊಟ್ಬಿಟ್ಟು ಬರ್ತೀನಿ. ಹಾಲು ಕೇಸರಿ. ಸೊ ಒಂದು ಕೇಸರಿ ಹಾಕಿದ್ದೀನಿ. ನಮ್ಮ ಯಜಮಾನಿಗೆ ಟೀ ಇಟ್ಬಿಟ್ಟು ಕೊಡ್ಬೇಕು. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಎಲ್ಲರೂ ಆಲ್ರೆಡಿ ತಿಂಡಿ ತಿಂತಾ ಇದ್ದಾರೆ, ನಾನಿನ್ನು ತಿಂಡಿನೇ ತಿಂದಿಲ್ಲ. ಸ್ವಲ್ಪ ಬೇಸಿಕ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಸಿರಮ್ ಫಸ್ಟು, ಸೊ ಸ್ವಲ್ಪ ಸಿರಮ್ ಹಚ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಇದ್ಲೇ ನಂಗೆ ಲೈಟ್ ಇರ್ಲಿಲ್ಲ, ಅದಕ್ಕೆ ಬಾ ಮಮ್ಮಿ ಅಂತ ಅಂತೀನಿ. ನೋಡಿ ನಾವು ವ್ಲಾಗ್ ಮಾಡ್ತಿದ್ರು ಬಿಡ್ತಿಲ್ಲ, ಪ್ರೆಗ್ನೆಂಟು ಅಂತಾನೆ ಇದು ಮಾಡ್ತಿಲ್ಲ. ಆ ಭಯ ಮೇಂಟೈನ್ ಮಾಡವ. ಬಾ ಮಾಯಿಶ್ಚರೈಸರ್ ಹಾಕೊಡಿ, ಚಳಿ ಬೇರೆ. ತರ್ಲೆ. ಸೊ ಸ್ವಲ್ಪ ಮಾಯಿಶ್ಚರೈಸರ್ ಹಾಕೊಂಡು ಇಷ್ಟೇ ನನ್ನ ಒಂದು ಸ್ಕಿನ್ ಕೇರ್.
ಅದಾದಮೇಲೆ ಬೊಟ್ಟಿಟ್ಕೊತೀನಿ, ಸ್ವಲ್ಪ ಲಿಪ್ ಬಾಮ್ ಹಾಕೊತೀನಿ ಚಳಿಗಾಲ ಆಗಿರೋದಕ್ಕೆ ಅಷ್ಟೆ. ಹಾಂ, ಸದ್ಯಕ್ಕೆ ರೆಡಿ. ತಿಂಡಿ ನಮ್ಮ ಮಮ್ಮಿ ರೆಡಿ ಮಾಡ್ತಾ ಇದೆ. ಸೊ ಇವತ್ತು ಇವ್ರ ಧರ್ಮ ಪತ್ನಿ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಡಲ್ಲಾಗಿ ಕೂತ್ಕೊಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಏನ ನಿಮ್ಮ ಹೆಂಡತಿ ಓದಕ್ಕೆ ಫೀಲ್ ಆಯ್ತಿದ್ದ ಅಲ್ಲಿ ಬೇರೆ ಸುಮ್ಮಿರು. 1 ವಾರ ಬರಲ್ಲ ಅವರು. ಪ್ರತಿ ಅಮಾವಾಸ್ಯೆಗೆ ಹೊಸ ಮದುವೆಯನ್ನು ಹೋಗ್ತಿದ್ದಾರೆ. ಪಾಪ ಕಳಿಸ್ಬೇಕಾದ್ರೆಲ್ಲ ತುಂಬಾ ದುಃಖದಿಂದ ಕಳಿಸ್ತಾನೆ. ಈ ಖುಷಿಗೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ನಾನ್ ಫೀಲ್ ಮಾಡ್ಕೋತೀನಿ ಅಂತ ಹೇಳ್ತಾವನೆ. ಆ ದುಃಖದಿಂದ ಇನ್ನು ತಿಂಡಿನೇ ತಿಂದಿಲ್ಲ. ಎಲ್ಲ ಕೆಲ್ಸ ಸೊ ಟೈಮ್ ಆಗ್ತಾ ಇದೆ. ತಿಂಡಿ ನಮ್ಮ ಮಮ್ಮಿ ರೆಡಿ ಮಾಡ್ತಾ ಇದೆ. ನಮ್ಮ ಮಮ್ಮಿ ದೋಸೆ ಸುಡ್ತಾ ಇದೆ. ಸೊ ನಮ್ಮ ಮೈಕಿಗೆ ಇವಾಗ ತಿಂಡಿ ಕೊಡ್ಬೇಕು. ಸಾಂಬಾರಾ? ಆಲೂಗಡ್ಡೆ ಪಲ್ಯ ಎಲ್ಲ ಇದಾ? ನಾನು ಹೇಳಿದ್ದು ಏನು ಹೇಳಿದ್ದು? ಆಯ್ತು ಹೋದಾರ ಮಮ್ಮಿ? ನಾಳೆ ಕಳ್ಸು. ಬೋದ್ರೆ ಹೆಂಗಿದ್ರು ಸೊ ಇವನಿಗೆ ತಿಂಡಿ ಹೇಳಿ. ಈಗ ಏನ್ ಬೇಕು ನಿಂಗ? ನಿನ್ ಕೊಟ್ಟು ಬಿಡು ಕದ. ನಿನ್ ದುಡ್ಡು ಇಸ್ಕೊಂಡಿಂದ ಕೊಟ್ಟು. ನಮ್ಮ ಮಮ್ಮಿ ಈಗೇನು ನೀ ಕೊಟ್ಟೇ ಇಲ್ಲ. ಅದನ್ನೇ ಕೊಡ್ದಿರೋ ದುಡ್ಡು ಕೇಳಿದ್ರೆ ನಾ ಎಲ್ಲಿಂದ ಕೊಡ್ಲಿ? ನಿನ್ ಕೇಳಲೇ ಇಲ್ಲ. ನಿನ್ ಕೇಳಲೇ ಇಲ್ಲ. ಕೇಳದ ಅಪ್ಪನ ಕೊಟ್ಟಿದ್ರೆ ಅಪ್ಪನ್ ಕೇಳಿ. ನೀನ್ ಯಾಕೆ ಮಧ್ಯದಲ್ಲಿ ಬಂದ? ದೋಸೆ ಆಗಿಲ್ವಂಗ ಒಟ ವಾರಬೇಕ. ನಮ್ಮ ಮಮ್ಮಿ ನನ್ನೇ ಬಿಟ್ಕೊಟ್ರು. ದೋಸೆ ಮಾಡೋದಕ್ಕೆ ಬೆಂದಿದ್ಯಾ? 1-2 ನಿಮಿಷ. ಪಾಪ ಅವನಿಗೆ ಒಂದ್ ದೋಸೆ ಕೊಟ್ಬಿಟ್ಟು ಕೂರ್ಸಿದೀವಿ. ತಿಂದ ಇದ್ದೇನೆ. ನಮ್ಮ ಮಮ್ಮಿನೇ ಬೇಕು. ತಗೋ. ನನ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗದ ಅಂದ್ರೆ ಮೈಕಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲರ್ ಆಗಿ ಮೇನೆಲ್ಲ ಫೋಕಸ್ ಆಗ್ತದೆ. ಇದನ್ನೇ ಹಾಕ್ತೀನಿ. ಸೊ ಆ್ಯಕ್ಚುಲಿ ಮೈಕು ಆಫ್ ಆಗೋಗಿದೆ. ವಾಯ್ಸ್ ಓವರ್ ಕೇಳಿಸಿಲ್ಲ. ಕಂಪ್ಲೀಟಾಗಿ ಏನೇನು ಮಾತಾಡಿದ್ದೆ ಎಲ್ಲನೂ ಹೊರಟೋಗಿದ್ದೆ. ಸೊ ಅಲ್ಲೇನು ಮಾತಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಯಜಮಾನ್ರು ಹೊರಗಡೆ ಹೋಗಿ ಇನ್ನೂ ಬಂದಿರಲಿಲ್ಲ. ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಜಮೀನ್ ಕಡೆಗೆ ಹೋಗಿದ್ರು. ಸೊ ನಮ್ಮ ಮಮ್ಮಿಯವರು ದೋಸೆ ಸುಟ್ಕೊಡು ಅಂತ ಕೇಳಿದ್ರು. ಸೊ ಅವ್ರಿಗೋಸ್ಕರ ದೋಸೆ ಹಾಕ್ತಾಯಿದ್ದೆ. ಚಳಿಗಾಲ ಆಗಿದ್ದರಿಂದ ಸಂಪನವಳಿನೇ ಬಂದಿರಲಿಲ್ಲ. ಸೊ ಅದನ್ನೆಲ್ಲ ಹೇಳ್ತಾಯಿದ್ದೀನಿ. ಇನ್ನೂ ಏನೇನು ಹೇಳ್ತಿದ್ದೀನಿ ಅಂತ ನನಗೇ ಮರ್ತೋಗಿದೆ. ನನಗೇ ಗೊತ್ತಿಲ್ಲ. ತುಂಬ ವಾಯ್ಸ್ ಓವರ್ ಹೊರಟೋಗಿದೆ. ವಿಡಿಯೋ ಮಾತ್ರ ಆನ್ ಆಗಿದೆ ಅಷ್ಟೇ. ಮತ್ತು ಏನಂದರೆ ಬೆಳಿಗ್ಗೆ ತುಂಬ ಚಳಿ ಇರ್ತಿದ್ದು ದಿನಾನೂ. ಬಟ್ ಇವತ್ತು ಅಷ್ಟೇನು ಚಳಿ ಇರಲಿಲ್ಲ. ರೂಮ್ಗೆ ಬಿಸಿಲು ಬಂದುಬಿಟ್ಟಿತ್ತು. ಸೊ ನಾನು ತುಂಬ ಲೇಟಾಗಿದೆ ಅಂತ ಎದ್ದೇಳಿದೆ. ಬಟ್ ಹೊರಗಡೆ ಹೋಗಿ ನೋಡಿದಾಗ ಅಷ್ಟೇನು ಬಿಸಿಲು ಬಂದಿರಲಿಲ್ಲ. ಮತ್ತು ಚಳಿನೇ ಆಗ್ತಾಯಿತ್ತು ಅಲ್ಲಿ. ಸೊ ಅಷ್ಟೇ. ಅದಕ್ಕೇ ಚಳಿ ಕಡಿಮೆ ಇತ್ತು. ನೆನ್ನೆ ಮೊನ್ನೆಗಿಂತ ಸ್ವಲ್ಪ ಚಳಿ ಕಡಿಮೆ ಇತ್ತು ಇವತ್ತು. ಸೊ ಬೇಗ ಎದ್ದು ನಾನು ಎದ್ದಿದ್ದೆ. ಇವ್ರು ಯಾರೂ ಎದ್ದೇಳಿರಲಿಲ್ಲ. ಬಟ್ ಇವರೆಲ್ಲ ಚಳಿ ಅಂತಲೇ ಮಲಗಿದ್ರು. ನಾನು ಲೇಟಾಗಿದೆ ಅಂತ ಬೇಗ ಎದ್ದೇಳಿದ್ದೆ ಅಂತ ವಾಯ್ಸ್ ಓವರ್ ಕೊಟ್ಟಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಬಟ್ ವಾಯ್ಸ್ ಎಲ್ಲ ಹೊರಟೋಗಿದೆ. ಸೊ ನಾನು ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು. ಸೊ ನಮ್ಮ ಯಜಮಾನ್ರು ಬಂದಮೇಲೆ ಅವರಿಗೂ ತಿಂಡಿ ಹಾಕ್ಕೊಡೋಣ ಅಂತ ಹೇಳಿ ಅವರಿಗೆ ಮೊಟ್ಟೆ ದೋಸೆ ಹಾಕ್ಕೊಡೋಣ ಅಂತ ಮೊಟ್ಟೆ ದೋಸೆ ಹಾಕ್ತಾಯಿದ್ದೀನಿ. ಅವರಿಗೆ ಮೊಟ್ಟೆ ದೋಸೆ ಆಗೋದಕ್ಕೆ ಅಪ್ಪನ ಹತ್ರ ಈರುಳ್ಳಿ ಕೊಟ್ಟಿದ್ದೆ. ಈರುಳ್ಳಿ ಪ್ಲಸ್ ಮೊಟ್ಟೆ ಎರಡನ್ನೂ ಸೇರಿಸಿ ಮೊಟ್ಟೆ ದೋಸೆ ಹಾಕೋಣ ಅಂತ. ಸೊ ಮೊಟ್ಟೆ ದೋಸೆ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೀನಿ. ಸೊ ಅವರು ತಿಂಡಿ ಮಾಡಿಕೊಂಡು ನನ್ನ ತಿಂಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫ್ರೂಟ್ಸ್ ಏನಾದ್ರು ತಿನ್ನೋಣ ಅಂತೇಳಿ ನಾನು ಸೌತೆಕಾಯಿ ಮತ್ತು ಇವರು ಸೀಬೆಕಾಯಿ ಕಟ್ ಮಾಡ್ಕೊತಿದ್ರೆ. ಸೊ ಎರಡನ್ನೂ ತಿಂತಾಯಿದ್ದೀವಿ. ನೈಟು ಬಿಗ್ ಬಾಸ್ ನೋಡಿದೆ. ಇವಾಗ ಡಾಟಾ ಹಾಕ್ಕೊಂಡು ಫೋನಲ್ಲಿ ನೋಡ್ತಿದ್ದಾರೆ.
ಸೊ ಸುಸ್ತಾಗ್ತಿದೆ ಅಂತ ನಮ್ಮ ಯಜಮಾನ್ರು ನನಗೆ ಎಲ್ಲಿ ರೋಡ್ ಕೊಡ್ತಾ ಇದ್ದಾರೆ. ಪಾಪ ಊರಿಂದ ಬರಬೇಕಾದ್ರೆ ಎಲ್ಲ ನನಗೆ ಅಂತ ಎಲ್ಲಿ ತಂದು ಕೊಡ್ತಾರೆ. ದಿಸ್ ಇಸ್ ಕಾಯಿ ತಿನ್ನೋದಕ್ಕೆ. ಇದು ಬೇಡ, ದೊಡ್ಡದು ಇದು ಇಟ್ಕೋತೇನೆ. ಸುಸ್ತಾಗ್ತಿದೆ. ಸೊ ಎಲ್ಲಿರಾದ್ರು ಕುಡಿಯೋಣ ಅಂತ. ಕಾಯಿಲ್ಲ ಚೆನ್ನಾಗಿರೋ ಎಲ್ಲಿರೋದು ಬಲ್ಕನೂ ಅಲ್ಲ, ಕರೆಕ್ಟಾಗಿ ಅದ. ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದಾರೆ. ಇವ್ರು ಮಾತ್ರ ಮೊಕನೇ ತೋರ್ಸಲ್ಲ. ಇಲ್ಲಿ ಕೆಲಸ ಮಾಡೋ ಏನೋ ಮಮ್ಮಿ ಇದು ಬಂದ್ಬಿಟ್ಟು ಇಲ್ಲಿ ಸಾರು ಮಾಡ್ತಾರಂತ. ನಿನೀಗ ಬೈದ್ರೆ ನಮ್ಮ ಮಾರಿ ಅನ್ಸ ನಮ್ಗೆ ಏನು ಅನ್ಕಲ್ಲ. ಕೊತ್ತಂಬರಿ ಸೊಪ್ಪು ಏನು ತೊಳ್ಬಿಟ್ಟು ಕಟ್ ಮಾಡಬೇಕಾ? ನೋಡಿ ಸಾಕಲ್ಲ. ಇನ್ನೊಂಚೂರು ಕೊಡು ಮಮ್ಮಿ. ಸೊ ನಾನು ನಮ್ಮ ಅತ್ತಿಗೆ ಇಬ್ಬರು ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಚಿಕನ್ ಸಾಂಬಾರಿಗೆ ಖಾರ ರುಬ್ಕೋಬೇಕು. ಸೊ ಖಾರ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಆಡಿಸ್ಕೊಳ್ಳೋದಕ್ಕೆ ಕಾಯಿ, ಸ್ವಲ್ಪ ಹುರ್ಗಡ್ಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಮಸಾಲ ಚಕ್ಕೆ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊತಿದ್ದೀವಿ. ಲಾಸ್ಟಲ್ಲಿ ಸ್ವಲ್ಪ ಟೊಮೊಟೊ. ನಮ್ಮ ಮಮ್ಮಿ ಒಗ್ಗರಣೆಗೆ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆಲಿ ಈರುಳ್ಳಿ ಬೆಂದ್ಮೇಲೆ ಅಲ್ಲಿಗೆ ಚಿಕನ್ ಹಾಕೊಂತಿದ್ದಾರೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಬೇಕಲ್ವಾ? ಕೊಂಡ್ರು ಇರ್ಲಿ. ಸ್ವಲ್ಪ ಉಪ್ಪು ಹಾಕಿ ಅಲ್ಲಿಗೆ ಅಷ್ಟೇ ಮಾಡೋದೀಗ. ಅವರು ಸ್ವಲ್ಪ ಉಪ್ಪು ಹಾಕಾದ್ಮೇಲೆ ಅದನ್ನೊಂದು ಸ್ವಲ್ಪ ಹೊತ್ತು ಇದಕ್ಕೆ ಬಿಡ್ತಾರೆ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗಾರು ಹೋಗಿದ್ದು ಯಾಕೆ ಸೂಡ್ರಿ ಕೂಡ. ಸೊ ಅದಾದಮೇಲೆ ಚಿಕನ್ ಹಾಕಿರೋ ಚಿಕನ್ಗೆ ನಾವು ಆಡಿಸ್ಕೊಂಡಿದ್ದಂತಹ ರುಬ್ಬಿದಂತಹ ಮಸಾಲ ಅದನ್ನು ಹಾಕ್ಬಿಟ್ಟು ಹಾಗೇ ಸ್ವಲ್ಪ ನೀರು ಹಾಕಿ ಅದನ್ನೊಂದು ಸ್ವಲ್ಪ ಹೊತ್ತಿದ್ದು ಬೇಯಿಸ್ತಾ ಇದ್ದಾರೆ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ದಯವಿಟ್ಟು ಅಡುಗೆ ಮಾಡೋದು ಯಾರು ಇರ್ತಾರ ರೆಡಿ ಆಗ್ತಿದೆ. ಇವಾಗ ಕುಕ್ಕರ್ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಂಡ್ರೆ ಎಷ್ಟು ವಿಜಿಲ್ ಕೂಗಿಸ್ಕೋಬೇಕು? 10 ವಿಜಿಲ್ ಕೂಗಿಸ್ಕೊಂಡ್ರೆ ನಿಮ್ಮ ಮನೇಲಿ ಸಿಗುತ್ತೆ. ದಯವಿಟ್ಟು 2 ವಿಜಿಲ್ ಕೂಗಿಸ್ಕೊಳ್ಳಿ. 2 ವಿಜಿಲ್ ಕೂಗಿಸ್ಕೊಂಡ್ರೆ ರೆಡಿ. ಇವರಿಬ್ರು ಬೀಗರು, ಆದರ್ಶ ಬೀಗರು ಇವರಿಬ್ರು. ಎಲ್ಲ ಇವ್ರ ತರ ಕಚ್ಚಲ ಕಾಲದಲ್ಲಿ. ಸೊ ಇವತ್ತು ನಮ್ಮ ಅಮ್ಮರು ಊರ್ಗ್ ಹೋಗಕ್ಕೆ ರೆಡಿ ಆಯ್ತಿದ್ದಾರೆ. ಆದ್ರೆ ಹೋಗಕ್ಕಿಲ್ಲ, ಹೋಗ್ಬೇಕು ಅನ್ಕೊಂಡಿದ್ದಾರೆ ಆದ್ರೆ ಹೋಗಕ್ಕಿಲ್ಲ. ನಾನು ಪಾನಿಪುರಿ ಮಾಡ್ಕೊಡ್ದೆ ಹೋಯ್ತವ್ರೆ. ಬಸ್ರಿ ಬೈಕ್ ಅಂತ ಪಾನಿಪುರಿ ಪಾನಿಪುರಿ ಮಾಡ್ಕೊಂಡ್ರೆ ಹೋಯ್ತಾರೆ. ನಂಗೆ ಯಾವ್ದು ಮಾಡ್ಕೊಡಿ. ಇರ್ಬೇಕಾದ್ರೆ ನಂಗೆ ಬೋರ್ ಆಗ್ತೀನಿ. ಡವ್ ಮಾಡ್ಬೇಡಿ. ಒಂದ್ ದಿನ ನಮ್ ಮನೇಲಿ ಕಲಿಯಕ್ಕೆ ಎಷ್ಟು ಕಷ್ಟ ಪಡ್ತಾರೆ ನೋಡಿ. ಅವ್ರು ಮಲ್ಗಿರೋ ಪೋಸ್ಟರ್ ನೋಡಿ ಹೆಂಗ್ ಮಲ್ಗವ್ರೆ ಅಂತ. ಇವತ್ತೊಂದಿನ ಇದ್ಕೊಂಡು, ಇವತ್ತು ಯಾವ ವಾರ ಅಂತಂದ್ರೆ ಮಂಗಳವಾರ. ಇವತ್ತೊಂದಿನ ಇದ್ದು ಬುಧವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಹೊರಟೈತೀರ. ಹೋಗಿ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 5 ದಿನ ತನಕ ಬರಲ್ಲ ಅಂತ. ಇದು ಕಂಡೀಷನ್ ಇವತ್ತಿರೋದಿಕ್ಕೆ. ಹೆಂಗಾರು ಆಗ್ಲಿ ಇವತ್ತು ಇಲ್ಲಿ ಕಲಿತೀನಿ ಅಂತ. ಇನ್ನು 5 ದಿನ ಬರಲ್ಲ ಅಂತ. ನಾನು ಬಿಟ್ಬಿಟ್ಟು 5 ದಿನ ಹೆಂಗಿದ್ದೀರಿ? ಕ್ರಿಕೆಟ್ ಅದಲ್ಲವಾ? ಕ್ರಿಕೆಟ್ ಇದ್ರೆ ನಾನು ಬೇಡವಾ? ಮುಗಿಸ್ಕೊಂಡ್ ಬರ್ತೀನಿ. ಫ್ರೀ ಮಾಡ್ತೀನಿ. ಮಧ್ಯದಲ್ಲಿ ಒಂದ್ಸತಿ ಬಂದರೆ ಪಕ್ಕ ಇದೇ ಪ್ರೂಫು. ಗೊತ್ತಿರಲ್ಲ. ಭಾನುವಾರದಿಂದ ಹೊರಗೆ ಒಂದಿನ ಬರ್ತಾರೆ. ಇವತ್ತೇ ಇಲ್ವಾ ಅನ್ಬಿಟ್ರ ಆಮೇಲೆ ಬಂದಿದ್ದು ಹೊಟ್ಟೋಗ್ಬಾರ್ದು, ಬಂದಿದ್ದು ಇದ್ಬಿಟ್ಟು ಹೋಗ್ಬೋದು. ಚಿಕನ್ ಸಾಂಬಾರ್ ನೋಡಿ ತಿಂದೇ ಇಲ್ಲ ಅಂದರೆ ಟೇಸ್ಟ್ ಹೆಂಗಿದ್ರೆ? ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಸೊ ನಮ್ಮ ಮನೇಲಿ 2 ಮೇಕೆಗಳಿವೆ.
ಅವುಗಳಿಗೆ ಪಾಪಚ್ಚೆ ಹುಷಾರಿಲ್ಲ, ಅದಕ್ಕೋಸ್ಕರ ಟ್ಯಾಬ್ಲೆಟ್ ಹಾಕಿ ಮಜ್ಜಿಗೆಗೆ ಟ್ಯಾಬ್ಲೆಟ್ನ ಪುಡಿ ಮಾಡಿ ಹಾಕಿ ಅದನ್ನು ಮರಿಗಳಿಗೆ, ಪುಟಾಣಿ ಮರಿಗಳು ಅದಕ್ಕೆ ಕುಡಿಸೋದಕ್ಕೆ ನಮ್ಮ ಮಮ್ಮಿ ತಗೊಂಡು ಹೋಗ್ತಾ ಇದೆ. ಇದನ್ನ ಟ್ಯಾಬ್ಲೆಟ್ ಇಷ್ಟು ಕಾಂಪಿಟೇಷನ್ ಮೇಲೆ ಕುಡಿತಾವಲ್ಲ ಇವು ಮಾತ್ರ ಹಂಗೆ ಬಿಡ್ಬಿಟ್ಟು ಮಜ್ಜಿಗೆ ಕುಡ್ಕೊಂಡ ಬರಲೇ ಅಯ್ಯಪ್ಪ ಮೇ ಅಯ್ಯಪ್ಪ ಯಾರು ಮಾಡ್ತಿದ್ದೆ ಮಮ್ಮಿ ಅದಕ್ಕೆ ಬಾರಿ ಜಾಣ್ರದೇರು ಉಡಿ ಅದ ನಮ್ಮ ಮನೇಲಿ ಗುಲಾಬಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಹೂವನ್ನ ಬಿಟ್ಟಿದೆ. ಬಟ್ ನಾವು ಗುಲಾಬಿ ಹೂ ಮುಡ್ಕೊಳ್ಳೋದಿಲ್ಲ. ಸೊ ಎಲ್ಲ ಹೀಗೆ ಇವೆ. ಆ್ಯಕ್ಚುಲಿ ಇಲ್ಲಿ ತನಕನೂ ಇತ್ತು, ನಮ್ಮಪ್ಪ ತುಂಬ ಜಾಸ್ತಿ ಬೇಲಿ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ತರ್ದಾಕ್ಬಿಟ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಇವನು ಮಧ್ಯಾಹ್ನ ಕೆಲಸದಿಂದ ಬಂದವನೇ. ಕಲ್ಲ ಕಾಮ್ಚೋರ್ ಕೆಲಸ ಮಾಡ್ಬೇಕಾಯ್ತಮ್ಮ ಮಧ್ಯಾಹ್ನ ಅಪ್ಪ ತಲ್ಬೇಡ. ಸಂಜೆ ತನಕ ಪ್ರತಿಫಲದ ಮೇರೆಗೆ ಈಗ ಸಂಜೆ ಮೇಲೆ ಪಾನಿಪುರಿ ಮಾಡ್ತಿದ್ದಾರೆ. ರೆಸಿಪಿ ನೋಡ್ಕೊಳ್ಳೋಣ ಈಗ. ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಿಡ್ಸ್ಕೊತಿದ್ದಾರೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಮಲಗಿರೋದು, ಇವಾಗಿದ್ದು ಪಾನಿಪುರಿ ಮಾಡೋ ಮನಸ್ಸಾಗಿದೆ. ಇವಾಗ ಪಾನಿಪುರಿ ಮಾಡ್ತಾ ಇದ್ವಿ. ದಿಸ್ ಇಸ್ ಮೀ ಮೈ ಕಾಲೇಜ್ ಫೋಟೋ. ಸಾರಿ, ಅದು ನನ್ನ ಹೈಸ್ಕೂಲ್ ಫೋಟೋ. ದಿಸ್ ಇಸ್ ಮೀ ಮೈ ಮಮ್ಮಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಅಷ್ಟೆ. ಇದನ್ನೆಲ್ಲ ಆಡ್ಸ್ಕೊಬೇಕಮ್ಮ. ಈಗ ಜಾರ್ಗೆ ಹಾಕಿ ಆಡ್ಸ್ಕೊಳ್ಳಿ. ಜಾರ್ ಇಲ್ಲಿಗೆ ಹಾಕಿ ಆಡ್ಸ್ಕೊಳ್ಳಿ. ಪಾನಿ ಮಾಡೋಕ್ಕೆ ದಿಸ್ ಇಸ್ ಫಾರ್ ಪಾನಿ. ಎಣ್ಣೆ ಹಾಕಿದ್ರೆ ಎಣ್ಣೆ ಜಡ್ಡಾಗಲ್ಲ ಅಂದ್ಬಿಟ್ಟು ಉಪ್ಪಲ್ಲಿ ಪೂರಿ ಮಾಡ್ಕೊತಿದ್ದಾರೆ. ಪೂರಿನ ಉಪ್ಪಿಗೆ ಹಾಕಿ ಜಸ್ಟ್ ಹೀಟ್ ಆದಮೇಲೆ ಹಿಂಗೆ ಮಾಡಿದ್ರೆ ಪೂರಿ ಈ ರೀತಿ ಆಗುತ್ತೆ. ಅದು ಆಡ್ಸಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಿಂಗೆ ಸೋಸ್ಕೊಬಿಡಿ ಅಷ್ಟೇ. ಪಾನಿ ರೆಡಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಲಿ. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಹಾಕಲಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲ ನಮ್ಮಲ್ಲಿ, ನಾರ್ಮಲ್ ಸಾಲ್ಟ್ ಹಾಕ್ತೀವಿ ನಾವು ಅಷ್ಟೇ. ಹುಣಸೆ ಹಣ್ಣಿನ ರಸಕ್ಕೆ ಅದೇ ಪಾನಿ ಉಯ್ಬೇಕು. ಸೊ ಪಾನಿಪುರಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಹಾಲು ಕುಡಿಯೋಣ ಅಂದ್ಬಿಟ್ಟು ಪೌಡ್ರ್ ಹಾಕ್ಕೊಂಡು ಹಾಲು ಕುಡಿತಾ ಇದ್ವಿ. ಚೆನ್ನಾಗಿ ಕಾಣಿಸ್ತಿದ್ದಾರೆ ರೀ. ಬಿಲ್ಲಿಗೆ ನನ್ನ ಫೋನ್ ಸೊ ಪೂರಿ ರೆಡಿ, ಇಲ್ಲಿ ಪಾನಿ ರೆಡಿ, ಅಲ್ಲಿ ಸ್ಟಫಿಂಗ್ ರೆಡಿ. ಇವ್ರು ಹಾಕ್ತಿದ್ದು ಇವ್ರಿಗೆ ಹಾಕಕ್ಕೆ ಬರೇ ನಮ್ಮ ಅಮ್ಮ ಹಾಕ್ತಾರ ನೋಡಿ ಅಲ್ಲಿ. ಸೊ ಪಾನಿ, ಪೂರಿ ಮತ್ತು ಸ್ಟಫಿಂಗ್ 3 ಕೂಡ ರೆಡಿ ಆಗಿದೆ. ಎಲ್ಲರಿಗೂ ಕೈ ಸಿಕ್ಕಾಗ ಮಡಿಕಲ್ಲಪ್ಪ, ಆಮೇಲೆ ನನ್ನ ತಪ್ಪಲ್ಲ ಅದು. ಆಮೇಲೆ ಹುಡುಗಿರ್ ಮಗ. ಸೊ ಫ್ರೆಂಡ್ಸ್, ಇವಾಗ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ 2 ಮಿನಿಟ್ಸ್ ಟೈಮ್ ಇಡ್ತೀವಿ. ಯಾರು ಜಾಸ್ತಿ ತಿಂತಾರೆ ಅನ್ನೋದು ಚಾಲೆಂಜ್. ಇವಾಗ ನೋಡೋಣ ಯಾರು ಜಾಸ್ತಿ ತಿಂತೀವಿ. ಮೇ ಬಿ ಇವರೇ ಜಾಸ್ತಿ ತಿನ್ನೋದು. ನಾನು ನೋಡೋಣ, ಇವ್ರು ನೋಡಿಲ್ಲ ನಾನು ಹೆಂಗ್ ತಿಂತಾಳೆ ಅಂತ. ಇವಾಗ ಗೊತ್ತಾಗುತ್ತೆ ಯಾರು ಜಾಸ್ತಿ ತಿಂತಾರೆ ಅಂತ. 3, 2, 1 ಸ್ಟಾರ್ಟ್. ನನ್ನ ಮೂಲ ಯಾರು ತಿನ್ನಕ್ಕೆ ಬರಲ್ಲ ಅಂದರು.
ನಮ್ಮೆಲ್ಲರಿಗಿಂತ ಬಂದು ಜಾಸ್ತಿ ಅನ್ಸುತ್ತೆ ಮಹಾ ಎಷ್ಟಿಂದ ಗೊತ್ತಿಲ್ಲ ಮೇ ಬಿ ಮಹಾರಾಜ್ ನಾನ್ ಚೆನ್ನಾಗಿ ನಾವು ಗಂಡ ಬರೋದು ಅಲ್ಲಿ ವಿಡಿಯೋ ಆಯ್ತದ ನನ್ ಪಾನಿ ಆಗೋಯ್ತು ಕಾಲಿನ ತಿನ್ನೋದು ನಮ್ಮಿಂದ 3-4 ಜಾಸ್ತಿ ತಿಂದ ಸ್ಟಫಿಂಗ್ ಇಲ್ಲ ಅಲ್ಲ ಇರತ್ತ ಆ ಕಡೆ ಮುಗಿಯತ್ತಲ್ಲ ಟೆನ್ಸ್ ಮುಗಿಯತ್ತಲ್ಲ 2 ನಿಮಿಷ ಆಯ್ತು ಇವರೇ ಜಾಸ್ತಿ ತಿಂದಿರೋರು ತಿನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಮ್ಮ ಹತ್ರ ತಿನ್ಕೊಬಿಟ್ರು ನಾನು ಮೋಸ ಹೊಟ್ಟೋದ್ವಿ ಜಾಸ್ತಿ ತಿನ್ನೋರು ನಾವೇ ಜಾಸ್ತಿ ತಿಂತೀವಿ ಅಂತ ನಿಧಾನಕ್ಕೆ ತಿಂತಿದ್ವಿ ನಾವು ಅಣ್ಣ ಒಂದ್ ಕೈಲಿ ಇಟ್ಕೊಂಡು ಒಂದೇ ಮೋಸ ಮಾಡ್ಕೊಂಡಿದ್ವಿ ನಂದು ನನ್ ತಿನ್ನಕ್ ಬರೋದು ಜಾಸ್ತಿ ಪಾನಿಪುರಿ ಊರಿ ಹಲ್ಲೋಡಿ ಹಂಗೆ ತಿಂತಿರೋದು ನಾವು ನಾನ್ ಪಾನಿನ ಎತ್ಕೊಂಡ್ ತಿನ್ಕತಾ ತಿಂದಿರೋ ಫೀಲೇ ಅವನೇನ ನಂಗ ಅಟ್ಲೀಸ್ಟ್ 1 ಪ್ಲೇಟ್ ನರ ತಿನ್ನಕನಿ 7-8 ತಿನ್ನಿಲ್ವಾ ನಾ ಒಂದ್ 3-4 ತಿಂದಿನಿ ಅಷ್ಟೇ ಈಗ ಅಲ್ಲಿ ಹೋಗಿ ವಿಡಿಯೋದಲ್ಲಿ ಚೆಕ್ ಮಾಡ್ತೀವಿ ಎಷ್ಟು ತಿಂದಿದ್ದೀವಿ ನೀ ಎಷ್ಟು ತಿನ್ನಮ್ಮ ಎಲ್ಲ ಕರೆಕ್ಟ್ ನಾನು ಲೆಕ್ಕ ಹಾಕ್ಸ್ಕೊಳ್ಳಿಲ್ಲ ಏನ್ ಹಬ್ಬ ಬಂದ್ರೆ 8 ತಿಂದಿರ್ಬೋದು ನೀವು ಗ್ಯಾರಂಟಿ 12 ಮೇಲೆ ತಿಂದಿರ್ತೀವಿ ಒಂದೇ ಕೈಲಿ ಹಿಂಗ್ ಹಾಕೊಂಡು ಒಂದ್ ಕೈಲಿ ಹಿಡ್ಕೊಂಡು ಒಂದ್ ಕೈಲಿ ಹಿಡ್ಕೊಂಡು ಅಯ್ಯೋ ನಾನು ತಿಂದಿರ್ಬೋದು ಲಾಸ್ಟ್ ಪೀಸ್ ಕಂಟ್ರೋಲ್ ಬಿಟ್ಟು ಫುಲ್ಲು ಫಾಸ್ಟ್ ತಿನ್ಬೇಕ ಪಾನಿಪುರಿ ವ್ಯವಹಾರ ನೋಡ್ರು ನಮ್ಗೆ ಕಾಂಪಿಟೇಷನ್ ಕೊಡಕದ್ದ ಏನ್ ಅದ್ರಾಗೆ 3-4 ಪ್ಲೇಟ್ ತಿನ್ಕತಿದ 6 ತಿನ್ನಲ್ವೇನೋ ಅನ್ನೋ ನನ್ ಕಾನ್ಫಿಡೆನ್ಸ್ ಕರ್ಸ್ದಿ ಮೋಸ ಮಾಡಿರ್ಕೊಂಡ್ರು ಫ್ರೆಂಡ್ಸ್ ತಿನ್ನಕ್ಕೆ ಬರಲ್ಲ ಅಂತ ಹೇಳಿ ನಮ್ನೆಲ್ಲ ಮೋಸ ಮಾಡಿ ದ್ರೋಹ ಮಾಡಿ 2 ಪೂರಿ ಎಕ್ಸ್ಟ್ರಾ ತಿನ್ನೋದಕ್ಕೋಸ್ಕರ ಸುಳ್ಳು ಹೇಳ್ಬಿಟ್ರು ಆಕ್ಚುಲಿ ಅಮ್ಮ ಮಾಡಿದ್ದು ಪಾನಿಪುರಿ ನಿಜವಾಗ್ಲೂ ಚೆನ್ನಾಗೈತೆ ಚೆನ್ನಾಗೈತಪ್ಪ ಪಾನಿಪುರಿ 2 ಚೆನ್ನಾಗಿತ್ತು ಸ್ಟಫಿಂಗು ಚೆನ್ನಾಗಿತ್ತು ಅರೆ ಖಾಲಿ ಹೋಯ್ತು ಇವರೇ ವಿನ್ನರು ಬಕಾಸುರ್ ವಂಶಸ್ಥರು ಇವರೇ ವಿನ್ನರು ಇರು ಇವ್ರದ್ದು 12 ನಂದು 7 ಈ ಮಹಾನ್ ಮಾಡುದು 6 ನನಗಿಂತನೂ ಕಮ್ಮಿ ನಮ್ಗೆ ಮೋಸ ಮಾಡಿ ಗೆದ್ದಂತವ್ರು ಇವ್ರೆ ಸೊ ತಿನ್ನಕ್ ಬರ್ಲ ಅಂತ ಹೇಳಿ ನಮ್ಮಿಬ್ರು ಯಾಮರ್ಸ್ಬಿಟ್ಟು ಗೆದ್ದಿದ್ದು ಇವ್ರೆ ಸೊ ಪಾನಿಪುರಿ ಚೆನ್ನಾಗಿತ್ತು ಅಮ್ಮಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ ಸೊ ಅಮ್ಮಗೊಂದು ಥ್ಯಾಂಕ್ಸ್ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀವಿ ತಗೊಳ್ಳಿದ್ನ ರೂಮ್ ತಗೊಟ್ಟಾಗಿ ಸೊ ಪಾನಿಪುರಿ ಚೆನ್ನಾಗಿತ್ತು ಅಮ್ಮ ಥ್ಯಾಂಕ್ ಯು ಸೊ ಮಚ್ ನಿಂಗೆ ಥ್ಯಾಂಕ್ಸ್ ಇಲ್ಲ ನೀನ್ ನಾನು ಮಾಡಿದ್ದೀನಿ ಹೊಡೆದೋಗಲ್ಲ ಇಷ್ಟೇ ಮುಗೀತು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀವಿ ಸೊ ಊಟ ಮಾಡ್ಕೊಂಡು ಮಲ್ಕೋತೀವಿ ನೀವು ಊಟ ಮಾಡ್ಕೊಂಡು ಮಲ್ಕೊಳ್ಳಿ ಟಾಟಾ ಬೈ ಬೈ ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಸಿಗ್ತೀವಿ ಬೈ ಬೈ